ನಾನು ಐ ಬಿಲೀವ್ ಈಗ ತುಂಬ ಜನಗಳಿಗೂ ಹೀರೋಯಿನ್ ಬೇರೆ ಇವರು ಅವರು ಡಿಸ್ಕಷನ್ಸ್ ಎಲ್ಲ ಬಂದಾಗ ಇದು ಜಾನ್ವಿಕಾಗಿ ಬರೆದಿತ್ತು ಅನ್ಸುತ್ತೆ. ಸಿನಿಮಾಗೆ ಏನು ಬೇಕೋ ಸಿನಿಮಾ ತಾನೇ ತಗೊಳುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಅದು ಜಾನ್ವಿಕಾಗಿ ಬಂತು, ನಾಟ್ಯಕ್ಕೆ ಬಂತು, ತೆಲುಗುವಿಂದ ರಾಜೀವಣ್ಣ ಬಂದರು, ಪ್ರಮೋದಿನಿ ಮ್ಯಾಮ್, ತುಳಸಿ, ಸ್ವರೂಪಿಣಿ, ಚೇತನ್, ರವಿ ಭಟ್ ಸರ್, ಇವೆಲ್ಲರೂ ಬಂದು ಕೂಡಲೇ ಫಸ್ಟ್ ನೋಟಲ್ಲಿ ಆಡಿಯನ್ಸ್ಗೆ ಏನು ಅನ್ಸುತ್ತೋ ನನಗೆ ಗೊತ್ತಿಲ್ಲ, ಬಟ್ ಸಿನಿಮಾ ನೋಡಿ ಆಚೆ ಬಂದಾಗ ಇವರು ಬಿಟ್ಟು ಈ ಪಾತ್ರಗಳಿಗೆ ರೀಪ್ಲೇಸ್ಮೆಂಟೇ ಇಲ್ಲ ಅನ್ಸುತ್ತೆ. ಅಷ್ಟು ಮಟ್ಟಕ್ಕೆ ಸೀನ್ಗಳು ವರ್ಕೌಟ್ ಆಗಿದೆ, ಅಷ್ಟು ಮಟ್ಟಕ್ಕೆ ಇವರು ಪರ್ಫಾರ್ಮ್ ಮಾಡಿದ್ದಾರೆ. ನೀವು ಸಿನಿಮಾಯಿಂದ ಆಚೆ ಬಂದಾಗ ಎಲ್ಲರೂ ಕಾಡುತ್ತೆ, ಎಲ್ಲ ಪಾತ್ರಗಳು ಅಳಿಸುತ್ತೆ. ಇಲ್ಲಿ ನೀವು ನೆಗೆಟಿವ್ ಅಂದ್ಕೊಂಡಿರೋ ಪಾತ್ರಗಳು ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಬಂದಾಗ ಅದು ಕಣ್ಣಲ್ಲಿ ನೀರು ಹಾಕ್ಸುತ್ತೆ. ಯೂಶಲಿ ನೆಗೆಟಿವ್ನ ನಾವು ಏನು ಮಾಡ್ತೀವಿ, ಹೀರೋ ನೆಗೆಟಿವ್ ಎಲ್ಲ ಫೈಟ್ ಆಗುತ್ತೆ, ಅವನ್ನ ಸಾಯಿಸ್ಬಿಟ್ರೆ ಈ ಥರ ಎಲ್ಲ ಇವ್ಯಾವೂ ಇಲ್ಲ, ನಾನು ಇಡಲಿಲ್ಲ. ಈವನ್ ದ ನೆಗೆಟಿವ್ ಕ್ಯಾರೆಕ್ಟರ್ ವಿಲ್ ಬಿಕಮ್ ಅ ಹೀರೋ ಇನ್ ದ ಕ್ಲೈಮ್ಯಾಕ್ಸ್ ನನ್ನ ಸಿನಿಮಾಲ್ಲಿ. ಸೊ ಎಲ್ಲ ಪಾತ್ರಗಳು ಇರೋ ಇಷ್ಟು ನೀವೇನು ಪೋಸ್ಟಲ್ಲಿ ನೋಡ್ತಿದ್ರಲ್ಲ, ಆ ಎಲ್ಲ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ಕೊಂಡು ಹೋಗಿದೆ. ಐ ಥಿಂಕ್ ಯಾರು ನನ್ನ ಫ್ರೆಂಡ್ ಸರ್ಕಲ್ ನೋಡಿದ್ರು, ಒಂದಷ್ಟು ಜನ ನೋಡಿದಾಗ ಅವ್ರು ಯಾರು ರೀಪ್ಲೇಸ್ಮೆಂಟೇ ಹೇಳ್ತಿಲ್ಲ, ಇವ್ರು ಪರ್ಫೆಕ್ಟ್ ಇದ್ದಾರೆ. ನಾಟ್ಯ ಕ್ಯಾರೆಕ್ಟ್ರು ಅಷ್ಟೇ, ಎಷ್ಟು ನಗಿಸ್ತಾನೋ ಅಷ್ಟೇ ಅಳಿಸ್ತಾನೆ ಇದರಲ್ಲಿ. ಸೊ ಫ್ರೆಂಡ್ ಯಾವತ್ತೂ ಹಂಗೆ ಅಲ್ವಾ, ಕ್ವಾಟ್ಲೆ ಐಡಿಯಾ ಕೊಡೋದು ಫ್ರೆಂಡೇ, ಆ ಫ್ರೆಂಡಿಗೆ ತೊಂದರೆ ಆದರೆ ಫಸ್ಟ್ ಬೆನ್ನೆಲುಬಾಗಿ ನಿಲ್ಲೋದು ಫ್ರೆಂಡೇ. ಸೊ ಆ ಥರ ಒಂದು ಒಳ್ಳೆ ಕ್ಯಾರೆಕ್ಟ್ರು ನಾಟ್ಯದೂ. ತಾರಾಂಗಣ ಅಂತೂ ಬಹಳ ಸ್ಟ್ರಾಂಗ್ ಆಗಿದೆ. ಜೊತೆಯಲ್ಲಿ ಜಾನ್ವಿಕಾ, ನನ್ನ ಪ್ರಶ್ನೆ ನಿಮಗೆ, ಒಂದು ಸಿನಿಮಾ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬಾರಿ ಕೇಳಿದ್ವಿ, ನಟಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡಲ್ಲ, ಒಂದು ಕ್ಯಾರೆಕ್ಟರ್ ಜಸ್ಟ್ ಬಂದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರಿ, ಈ ಸಿನಿಮಾದಿಂದ ಮುಂದಿನ ಭರವಸೆಗಳು ಯಾವ ರೀತಿಯಾಗಿ ಬದಲಾಗಬಹುದು ಅಥವಾ ಬದಲಾಗುತ್ತಾ? ಸೊ ಇದರಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಫಸ್ಟ್ ಲೀಡು ಸೆಕೆಂಡ್ ಲೀಡು ಅಂತ. ಬಟ್ ಅನೀಸ್ ಸರ್ ನನಗೆ ಸ್ಟಾರ್ಟಿಂಗೇ ಕತೆ ಹೇಳುವಾಗ ಹೇಳಿದರು, ಇದು ಸಿನಿಮಾದಲ್ಲಿ ಯಾರು ಹೀರೋಯಿನ್ ಇಲ್ಲ, ಇದು ತುಂಬ ಎಲ್ಲ ಕ್ಯಾರೆಕ್ಟರ್ಸ್ ಏನಿದೆ ಎಲ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಸೊ ಇದೊಂದು ಫುಲ್ಲಿ ಕಾನ್ಸೆಪ್ಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗುತ್ತೆ. ತುಂಬ ಕಂಟೆಂಟ್ ಇದೆ ಸಿನಿಮಾದಲ್ಲಿ, ಅದ್ರ ಮೇಲೆ ಫೋಕಸ್ ಮಾಡೋಣ. ಅದು ಹೀರೋಯಿನ್ ಎಲ್ಲ ಮುಂಚೆ ಇತ್ತು, ಇವಾಗ ಬಿಟ್ಬಿಡಿ ಅದನ್ನೆಲ್ಲ, ಕಂಟೆಂಟ್ ಮೇಲೆ ಫೋಕಸ್ ಮಾಡೋಣ ಅಂತ. ಸೊ ಮುಂದೆ ಆದರೂ ನನಗೆ ಚೆನ್ನಾಗಿರೋ ಕಂಟೆಂಟ್ ಇರೋ ಸಿನಿಮಾ ಸಿಕ್ಕರೆ ನಾನು ಖಂಡಿತ ಮಾಡ್ತೀನಿ. ಓಕೆ, ಸೊ ಅವ್ರು ಹೇಳ್ತಾ ಇದ್ರು ಓವರ್ ಟಾರ್ಚರ್ ಪ್ರೆಷರು ಫ್ರೆಂಡಿಂದಾನೆ ಅಂತ. ಆಸ್ ಅ ಡೈರೆಕ್ಟರ್ ಅವರಿಂದ ಏನಾದರೂ ಓವರ್ ಟಾರ್ಚರ್ ಪ್ರೆಷರ್ ಆಯ್ತಾ ಅಂತ? ಮೇಡಮ್ ಪ್ರೆಷರ್ ಇಲ್ಲ, ಅಂದ್ರೆ ಸರ್ ತುಂಬಾ ಪ್ಲಾನ್ಡ್ ಆಗಿದ್ರು, ಅವ್ರಿಗೆ ಏನ್ ಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಿತ್ತು. ಆಮೇಲೆ ನಾವ್ ಎಕ್ಸ್ಟ್ರಾ ಏನೇ ಕೊಟ್ಟರು ಅವ್ರು ತಗೋತಾ ಇರ್ಲಿಲ್ಲ, ಅವರೇ ಹೇಳ್ತಾ ಇದ್ರು ನನ್ಗೆ ಇಷ್ಟೇ ಸಾಕು, ಇಷ್ಟೇ ಎಕ್ಸ್ಪ್ರೆಷನ್ ಸಾಕು, ಇಷ್ಟೇ ಮಾಡಿ ಅಂತ. ಈಗ ಏನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರಲ್ಲ, ಅದು ಅವ್ರು ಮಾಡಿಸಿರೋದು, ನಾವು ಮಾಡಿದೀವಿಂದ ಹೇಳೋದಕ್ಕಿಂತ ಹೆಚ್ಚಾಗಿ ಸರೇ ತಗೊಂಡಿದ್ದಾರೆ ಕೆಲಸನ ಸರ್, ಆ ಥರ. ಓಕೆ, ಈಗ ಒಂದು ಕ್ರಿಕೆಟ್ ಗ್ರೌಂಡಿಂದ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಕ್ರಿಕೆಟ್ ಅಂತಂದರೆ ನಮಗೆ ಗೊತ್ತು, ನಮ್ಮೂರಲ್ಲಿ ಗಲ್ಲಿ ಕ್ರಿಕೆಟ್ ಆಡೋವಾಗ ಗ್ರೌಂಡಿಂದ ದಾಟಿ ಹೋದರೆ ಔಟೇ, ಜೊತೆಗೆ ಮನೆಗೆ ಟಚ್ ಆದರೆ ಔಟು, ವಿಂಡೋಗೆ ಟಚ್ ಆದರೆ ಔಟು, ಕಾಂಪೌಂಡಿಗೆ ಟಚ್ ಆದರೆ ಔಟು, ಇಂಥ ಹಲವು ರೂಲ್ಸ್ ಇರುವಂಥ ಕ್ರಿಕೆಟ್ ಎಲ್ಲ ನಾವು ಯೂಶ್ವಲಿ ಆಡ್ತಾ ಇರೋದು. ಪ್ರೊಫೆಷ್ನಲ್ ಕ್ರಿಕೆಟ್ ಬೇರೆ, ಆದರೆ ನಮ್ಮ ಮಟ್ಟಿಗೆ ಅಷ್ಟು. ನಿಮ್ಮ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಅಥವಾ ಚೈಲ್ಡ್ಹುಡ್ಡಲ್ಲಿ ಆಡಿರುವಂಥ ನೆನಪುಗಳು ಈ ಸಿನಿಮಾದ ಮೂಲಕ ಏನಾದರೂ ರಿಲೀವ್ ಮಾಡ್ಕೊಂಡಿದ್ದಿದೆಯಾ? ಕ್ರಿಕೆಟ್ ಅಂದ್ರೆ ನನಗೆ ಫಸ್ಟ್ ನೆನಪಾಗೋದು, ನಾನು ನನ್ನ ಪ್ರೊಡ್ಯೂಸರು ನಾವಿಬ್ರು ಕ್ರಿಕೆಟ್ ಆಡ್ತಾನೆ ಫ್ರೆಂಡ್ಸ್ ಆಗಿತ್ತು. ಸೊ 20 years ಬ್ಯಾಕ್ ನಾವಿಬ್ರು ಕ್ರಿಕೆಟ್, ವಿಜಯ್ ಅವರು. ಸೊ ಕ್ರಿಕೆಟ್ ಆಡ್ತಾನೆ, ಅದು ಈಗ ನೀವು ಹೇಳಿದಾಗ ಕ್ರಿಕೆಟ್ ಅದಕ್ಕೋಸ್ಕರ ನಾನು ಕ್ರಿಕೆಟ್ ಇರಲಿಲ್ಲ, ಬಟ್ ಅದನ್ನ ರಿಲೇಟ್ ಮಾಡ್ಕೊಂಡೆ ನಾವು ಕ್ರಿಕೆಟ್ ಆಡ್ತಾ ಫ್ರೆಂಡ್ಸ್ ಆಗಿದ್ದು. ಇಬ್ಬರು ಕ್ರಿಕೆಟರ್ ಆಗ್ಬಿಡೋಣ ಅಂತ HL ಗ್ರೌಂಡ್ಸಲ್ಲಿ NL ಗ್ರೌಂಡ್ಸಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಫ್ರೆಂಡ್ಸ್ ಆದ್ವಿ. ಅಲ್ಲಿಂದ ನೋಡಿ ಈಗ ಸಿನಿಮಾ ಮಾಡೋ ಥರ ಆಯಿತು. ಇಲ್ಲೂ ಕ್ರಿಕೆಟ್ ಬಿಟ್ಟಿಲ್ಲ. ಹೌದು, ಗ್ರೌಂಡು ಸಿನಿಮಾಲ್ಲೂ ಬಂತು. ಸೊ ನೀವು ಹೇಳಿದಾಗ ನನಗೆ ಅದು ನೆನಪಾಗುತ್ತೆ, ಆ ದಿನಗಳು. ಇಬ್ಬರು ಕ್ರಿಕೆಟ್ ಆಡಿಬಿಟ್ಟು ಇಲ್ಲಿ CMH ರೋಡಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಕುಡಿದು ಸ್ಯಾಂಡ್ವಿಚ್ ಕುಡಿದು ಮನೆಗೆ ಹೋಗ್ತಿದ್ವಿ. ಸೊ ಅಲ್ಲಿಂದ ಸಿನಿಮಾಗೆ ಬಂದು ಇವತ್ತು ಕ್ರಿಕೆಟ್ನು ಒಂದು ಪಾರ್ಟ್ ಆಗಿದೆ ನನ್ನ ಸಬ್ಜೆಕ್ಟಲ್ಲಿ, RCB ಟೀಮು ಒಂದು ಇದೆ ಇದರಲ್ಲಿ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಓಕೆ, ಆಲ್ ರೈಟ್. ಆ ನೆನಪು ನಿಮಗೆ ಈ ಸಿನಿಮಾದ ಮೂಲಕ ರಿಲೀವ್ ಮಾಡೋ. ಜಾನ್ವಿಕಾ, ನೀವು ಈ ಮೂಳೆ ಎಲ್ಲ ಬಿಟ್ಟು ಬ್ಯಾಟ್ ಹಿಡ್ದಿದ್ಯಾ? ಇಲ್ಲ. ಓಕೆ, ಸಿನಿಮಾದಲ್ಲಿ ಇಲ್ಲ ಕ್ರಿಕೆಟ್? ಸಿನಿಮಾದಲ್ಲಿ ಅಥವಾ ಚಿಕ್ಕದಾಗ ಆಡ್ತಾ ಇದ್ದೆ, ಬಟ್ ಯಾಕೆ ಗೊತ್ತಲ್ಲ, ಪ್ಲಾಸ್ಟಿಕ್ ಬ್ಯಾಟು ಪ್ಲಾಸ್ಟಿಕ್ ಬಾಲ್ ಎಲ್ಲ ಆಡ್ತಾ ಇದ್ವಿ ಸರ್ ತರ.
ಎಲ್ಲ ಆಡಿಲ್ಲ. ಓಕೆ, ಸೊ ಅಂತ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮ್ದೇನಾದ್ರು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಅದೇ madam, school days ಅಲ್ಲಿ ಆಡ್ತಾ ಹುಡುಗರು ಅಂತಂದ್ರೆ ಗ್ರೌಂಡ್ ಅಲ್ಲೇ ಇರೋದು. ಹೌದೌದು ಮೇಡಮ್, ಸ್ಕೂಲ್ ಡೇಸ್ ಅಲ್ಲಿ ಆಡ್ತಾ ಇದ್ವಿ. ಅದು ಟೆನ್ನಿಸ್ ಬಾಲು ಮಾಮೂಲಿ ಬ್ಯಾಟ್ ಅಲ್ಲಿ ಆಡ್ತಾ ಇದ್ದಿದ್ದು. ಇದು MRF ಬ್ಯಾಟ್ ಕಾರ್ಕ್ ಬಾಲ್ ಅಲ್ಲಿ ಆಡಿ ಅಭ್ಯಾಸ ಇಲ್ಲ. ಎಲ್ಲ ಪ್ಯಾಡ್ ಗೆಲ್ಲ ಹಾಕೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಡು ಬಂದು ಅಲ್ಲಿ ಪ್ಲೇ ಗ್ರೌಂಡ್ ಅಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಗಿದ್ದು. ಆಮೇಲೆ ಅಲ್ಲಿ ಬಾಲಿಂಗ್ ಎಲ್ಲ ಮಾಡೋದಕ್ಕೆ ಅಲ್ಲಿ ಟ್ರೈನ್ ಆಗಿರೋ ಪ್ಲೇಯರ್ಸ್ ಗಳೆಲ್ಲ ಇದ್ರು. ಓಕೆ, ಅವ್ರು ಆಗ್ತಿರೋ ಬಾಲ್ ಹಿಂಗ್ ನಿಂತ್ಕೊಳ್ಳಕ್ಕೆ ಭಯ ಆಗೋದು, ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋದು ಹೈಟ್. ನಾವು ಮೊದ್ಲೇ ಕುಳ್ಳಗಿರೋದ್ರಿಂದ ಬಾಲ್ ಬರೋ ಹೈಟ್ಗೆ ನಾವ್ ಎಲ್ಲಿ ಹೊಡಿತೀವೋ ಇಲ್ಲ ನಮ್ಗೆ ಹೊಡೆದ್ ಬಿಡುತ್ತಾ ಬಾಲ್ ಅನ್ನೋ ಭಯದಲ್ಲೇ ಆಡ್ತಾ ಇದ್ವಿ. ಇಲ್ಲ ಚೆನ್ನಾಗ್ ಆಗಿದೆ ಮೇಡಮ್, ಕ್ರಿಕೆಟ್ ಎಪಿಸೋಡ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದೇ ಹೈಲೈಟ್ ಅಂತ ಅನ್ಸುತ್ತೆ. ಆದ್ರೆ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡಿದಕ್ಕಿಂತ ಜಾಸ್ತಿ ಕಿರಿಕ್ ಮಾಡ್ಕೊಂಡಿದ್ದು. ಅದು ಕಿರಿಕ್ ಆಗಿರೋದು ಕ್ರಿಕೆಟ್ಗೋಸ್ಕರ ಅಲ್ಲ, ಹುಡುಗಿರ್ಗೋಸ್ಕರ ಅಂತ. ನಮ್ ಈ ಹುಡುಗರು ಹೊಟ್ಟೆ ಹುರ್ಕೊಳಲ್ವಾ ಸರಿ, ಒಂದ್ ಹುಡುಗಿ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಮದ್ವೆ ಆಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ನಮ್ಗೆ ಹೆಣ್ ಕೊಡ್ತಾ ಇಲ್ಲ ಅಂತ. ನಾವು ದಿನಾ ನೋಡ್ತಾ ಇರ್ತೀವಿ ನ್ಯೂಸ್ಗಳಲ್ಲಿ. ಎರಡೆರಡು ದೋಣಿ ಮೇಲೆ ಅದೇ ಕತೆನ ಎರಡೆರಡು ದೋಣಿ ಮೇಲೆ ಕಾಲಿಡಕ್ ಹೋಗ್ತಾ ಇದ್ದೀರಾ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಓವರ್ ಟಾರ್ಚರ್, ಪ್ರೆಷರ್ ಆಗದೆ ಇನ್ನೇನಾಗುತ್ತೆ ಅಲ್ವಾ? ಸೊ ಅದೇ ಒಂದು ಫನ್ ಸಿನಿಮಾ ಅಲ್ಲಿ ಇರ್ಲಾರ್ದೆ ಇರುವೆ ಬಿಟ್ಕೊಂಡ ಅನ್ನೋ ಥರ ಇರ್ತಾರಲ್ಲ. ಸೊ ಆ ಥರ ಈ ಪಾತ್ರ ನಾಟ್ಯವರ ಆಶೀರ್ವಾದದಿಂದ, ಸಿನಿಮಾ ಅಲ್ಲಿ ವರುಣ್ ಅನ್ನೋರ ಆಶೀರ್ವಾದದಿಂದ ಏನೆಲ್ಲ ಅನುಭವಿಸ್ತಾನೆ. ತಂದೆ ತುಂಬಾ ಸ್ಟ್ರಿಕ್ಟು, ಲವ್ ಅಂದ್ರೆ ಆಗದೆ ಇರುವಂತ ಒಂದು ತಂದೆ, ಪೊಲೀಸ್ ಅಧಿಕಾರಿ. ಈ ಫಾದರ್ ಕ್ಯಾರೆಕ್ಟರ್ ಮತ್ತೆ ಯಾಕೆ ಸರ್ ಪ್ರೀತಿ, ಅವರು ಪ್ರೀತಿ ಮಾಡ್ತಾರೆ ಅಲ್ಲ, ಅವರೆಲ್ಲ ಮಾಡ್ಬಿಟ್ಟಿರ್ತಾರೆ, ಅವರೆಲ್ಲ ಲವ್ ಮಾಡಿ ಎಲ್ಲ ಅದಾಗ್ಬಿಟ್ಟು ಮತ್ತೆ ನಮಗೆ ಬಂದು ಫುಲ್ ಇದೆ ಹೇಳಿದ್ಮೆ ಮೆಸೇಜ್ ಕೊಡೋದು ಮಾಡಬೇಡಿ ಅಂತ. ಅದೇ ನೋಡಿದೆ, ನೀವೆಲ್ಲ ಮಾಡಿ ಎಂಜಾಯ್ ಮಾಡೋದು ಮಾಡಿ ನಮ್ಗೆ ಯಾಕೆ ಈ ತರ ಶಿಕ್ಷೆ ಅನ್ನೋ ಥರ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಫಾದರ್ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅಥವಾ ಆನ್ ಎಲ್ಲ ರೀತಿಯಲ್ಲೂ ಹೇಳೋದಾದ್ರೆ ಅವ್ರಿಗೊಂದು ಕನ್ಸರ್ನ್ ಇರುತ್ತೆ, ಜೊತೆಲಿ ಅವ್ರಿಗೆ ಅನುಭವ ಇರುತ್ತೆ, ಅದ್ರ ಮೇಲೆ ಹೇಳ್ತಾರೆ ಅಂತ. ಆ ಸಿನಿಮಾದಲ್ಲೂ ಅದೇ ಕಾಣಿಸುತ್ತೆ ಅಲ್ಲಿ. ಹೌದು, ಎಷ್ಟು ಕ್ವಾಟ್ಲೆ ಕೊಡೋ ತಂದೆ ಇದ್ರು ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಮಗನಿಗೆ ಹೆಗಲ್ಕೊಟ್ಟು ನಿಲ್ಲೋ ತಂದೆ. ಈ ಪಾತ್ರ ರಾಜವಣ್ಣ ಮಾಡಿದಾಗ ದೇರ್ ಆರ್ ಫ್ಯೂ ಸೀನ್ಸ್ ಎಮೋಷ್ನಲಿ ಡ್ರೈವ್ ಮಾಡುತ್ತೆ. ಇವತ್ತು ನಾನು ಹೇಳಿದ್ರೆ ಅದು ಸುಮ್ಮನೆ ನಮ್ಮ ಸಿನಿಮಾ, ನಾವು ಮಾಡಿರೋ ಸಿನಿಮಾ ಸುಮ್ಮನೆ ಹೊಗಳ್ತಾರೆ, ಇದು ಕಾಮನ್ ಇಂಟರ್ವ್ಯೂ, ನೀವು ವಾರಕ್ಕೆ ಒಂದು 4-5 ಮಾಡ್ತಿರ್ತೀರ, ಇದೆಲ್ಲವೂ ಹೇಳೋದೆ. ಬಟ್ ದಿಸ್ ಟೈಮ್ 1 ವೀಕ್ ಬಿಫೋರ್ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಸಿನಿಮಾ. ಸೊ ನಿಮಗೆ ಬಾಯಲ್ಲಿ ಐ ವಾಂಟ್ ಟು ಹಿಯರ್, ನಾನು ಹೇಳಿದ್ದೆಲ್ಲ ನಿಜನಾ ಇಲ್ವಾ, ನಾನು ಹೇಳ್ತೀನಲ್ಲ, ನಾನು ಮಾರ್ಕ್ ಮಾಡಿಕೊಡ್ತೀನಿ. ಮೈ ಇಂಟ್ರೋಲ್ ಬ್ಲಾಕ್ ವಿಲ್ ಬಿ ಎ ಶಾಕರ್. ದೇರ್ ಆರ್ ಫ್ಯೂ ಸೀನ್ಸ್ ಹಿಂಗೆ ಎಮೋಷನಲಿ ಟರ್ನ್ ಆಗುತ್ತೆ. ಅದು ಆ ಥರ ರಾಜವಣ್ಣ ಕ್ಯಾರೆಕ್ಟ್ರು ಎಷ್ಟು ನಗಿಸುತ್ತೋ ಅಷ್ಟೊಂದು ಪೀಕ್ಸಿಗೆ ತೊಗೊಂಡೋಗುವಂಥ ಒಂದು ಡ್ರೈವ್ ತೊಗೊಂಡೋಗುವಂಥ ಒಂದು ಪಾತ್ರ ತಂದೆ ಪಾತ್ರ. ಆಸ್ ಅ ಡೈರೆಕ್ಟರ್ ಅದು ಮೊದಲೇ ಚಾಲೆಂಜಿಂಗ್. ಅದರ ಜೊತೆಯಲ್ಲಿ ಇನ್ನೊಂದು ಚಾಲೆಂಜ್ ತಗೊಂಡಿರೋದು ನೀವು ತೆಲುಗುನಲ್ಲೂ ಕೂಡ ಈ ಸಿನಿಮಾ ತರಬೇಕು ಅನ್ನುವಂಥದ್ದು. ಈ ಐಡಿಯಾ ಯಾಕೆ ಬಂತು? ಜೊತೆಲಿ ವೈ ತೆಲುಗು ಆಡಿಯನ್ಸ್, ಹೆಂಗೆ ಕನ್ನಡದ ಒಂದು ಕತೆ ತೆಲುಗುಗೂ ಕೂಡ ಯಾವ ರೀತಿ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಿ? ಏನು ಆಂಧ್ರಲ್ಲೂ ಇರ್ತಿರಲ್ಲ, ಇಬ್ರಿಬ್ರು ಹುಡುಗರನ್ನ ಡೇಟ್ ಮಾಡೋ ಹುಡುಗರು ಅಲ್ಲೂ ಇರ್ತಾರೆ. ಸೊ ಈ ಸಬ್ಜೆಕ್ಟ್ ಈಸ್ ಯೂನಿವರ್ಸಲ್.